ಸ್ನೇಹಿತರೆ ನಮಸ್ಕಾರ. ನಾನು ವಿಶ್ವನಾಥ್. ಎಷ್ಟೋ ಹಳ್ಳಿಗಳಲ್ಲಿ ಇವತ್ತಿಗೂ ಶಾಲೆಯಲ್ಲಿ ಒಬ್ಬ ಕಸ ಹೊಡೆಯತಕ್ಕಂಥ ಪ್ಯೂನನ್ನು ಕೊಡಲಿಕ್ಕಾಗ್ತಿಲ್ಲ, ಒಬ್ಬ ಡಿ ಗ್ರೂಪ್ ನೌಕರನನ್ನು ಕೊಡಲಿಕ್ಕಾಗ್ತಿಲ್ಲ. ಎಷ್ಟೋ ವರ್ಷದಿಂದ ಹಲವಾರು ಶಾಲೆಗಳು ಬೇಡಿಕೆಯನ್ನು ಇಡ್ತಾ ಬಂದಿದ್ದಾವು, ಇದನ್ನು ಪೂರೈಸಲಿಕ್ಕಾಗ್ತಿಲ್ಲ. ಆದರೆ ಸರ್ಕಾರ ಅನ್ನುವುದು ಯಾವುದಕ್ಕೆ ಆದ್ಯತೆ ಕೊಡಬೇಕು, ಯಾವುದಕ್ಕೆ ಆದ್ಯತೆ ಕೊಡಬಾರ್ದು ಅನ್ನೋದನ್ನೇ ಮರ್ತಂಗಿದೆ. ಸ್ನೇಹಿತರೆ, ಸುಮ್ಮನೆ ಜಸ್ಟ್ ನನ್ನ ತಲೆಯಲ್ಲಿ ಬಂದಿರತಕ್ಕಂಥ ವಿಚಾರನ ನಾನು ಇವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದು ನಿಮ್ಮ ಒಪಿನಿಯನ್, ನಿಮಗೆ ಯಾವ ರೀತಿ ಅದು ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಏಕೆಂದರೆ ಒಂದು ಕಡೆಗೆ ಮಾಡಿದ್ದನ್ನು ಸರಿ ಅಂತಂದು ನಾವೇ ವಾದಿಸ್ತೀವಿ, ವ್ಯವಸ್ಥೆ ಸರಿ ಹೋಗಬೇಕು ಅಂತಂದು ನಾವೇ ವಾದಿಸ್ತೀವಿ. ಸೊ ಇಲ್ಲಿ ನಾನು ಹೇಳ್ತಕ್ಕಂಥ ವಿಚಾರ ಏನು ಅಂತಂದರೆ, ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ನಾನು ಮಾತಾಡ್ತೀನಿ. ನಮ್ಮ ಪಂಚಾಯಿತಿನಲ್ಲಿ ಟೋಟಲ್ಲು 2 ಉಪಗ್ರಾಮಗಳನ್ನು ಒಳಗೊಂಡಂತೆ 3 ಗ್ರಾಮಗಳು ನಮ್ಮ ಗ್ರಾಮ ಪಂಚಾಯಿತಿಗೆ ಬರುತ್ತೆ. ಈ ಸ್ಕೂಲ್ನಲ್ಲಿ ಒಂದು ಶಾಲೆಯ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಿದ್ದೀನಿ, SDMC ಅಧ್ಯಕ್ಷನಾಗಿ. ಸೊ ಇಲ್ಲಿ ನಾವು ನೋಡಿದಾಗ ನಮ್ಮ ಶಾಲೆಯಲ್ಲಿ ಹುಡುಗರಿಗೆ ಬೇಕಾದಷ್ಟು ಸ್ಕೂಲ್ ಗ್ರೌಂಡ್ ಇಲ್ಲ, ಆಮೇಲೆ ಸುಸಜ್ಜಿತವಾದ ಕಟ್ಟಡ ಇಲ್ಲ. ಆದರೂ ಕೂಡ 2 ಹೊಸ ಮಳಿಗೆಯನ್ನು ಅಥವಾ 2 ಹೊಸ ರೂಮ್ಗಳನ್ನು ಕಟ್ಟಿದರೆ ಅದು ಇನ್ನೂ ಕೂಡ ಉದ್ಘಾಟನೆ ಆಗಿಲ್ಲ, ಅದಕ್ಕಿನ್ನೂ ಬಿಲ್ಲು ಸ್ಯಾಂಕ್ಷನ್ ಕೂಡ ಆಗಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಸರ್ಕಾರಕ್ಕೆ ಒಬ್ಬ ಡಿ ಗ್ರೂಪನ್ನು ತಗೊಳ್ಳಿಕ್ಕೆ ಆರ್ಥಿಕವಾಗಿ ಹಣಕಾಸಿನ ಪ್ರಬಲ ಇಲ್ಲ, ಹಣಕಾಸಿಲ್ಲ, ತಗೊಳಕ್ಕಾಗಲ್ಲ ಅಂತಂದು ಕೂಡ ಹಿಂದ್ಗಡೆಯಿಂದ ನನಗೆ ಯಾರೋ ಕೇಳಿದ್ದು ಬರ್ತಿದೆ. ಬಟ್ ಒಂದು ನಾನು ಲೆಕ್ಕ ಹಾಕಿದಾಗ ನಮ್ಮ ಗ್ರಾಮದಲ್ಲಿ ಟೋಟಲ್ ಉಪಗ್ರಾಮಗಳನ್ನು ಒಳಗೊಂಡಂತೆ 1300 ಮನೆಗಳಿದೆ. ಈ ಪ್ರತಿಯೊಬ್ಬ ಮನೆ ಒಡೆತಿಗೂ ಕೂಡ 2,2 ಸಾವಿರ ಕೊಟ್ಟರೆ ಒಂದು ತಿಂಗಳಿಗೆ 26 ಲಕ್ಷ ನಮ್ಮ ಗ್ರಾಮಕ್ಕೆ ಬೇಕು. ವರ್ಷಕ್ಕೆ 3,12,00,000 ನಮ್ಮ ಗ್ರಾಮಕ್ಕೆ ಬೇಕು. ಒಂದಾಯಿತು. ಗೃಹಜ್ಯೋತಿ ಲೆಕ್ಕಕ್ಕೆ ಬಂದರೆ 1300 ಮನೆಗಳಿಗೂ ಕೂಡ 200 ರೂಪಾಯಿ ಕರೆಂಟ್ ಬಿಲ್ಲನ್ನು ಸರ್ಕಾರ ತುಂಬಿಕೊಡುತ್ತೆ ಅಂತ ಅಂದರೆ ತಿಂಗಳಿಗೆ 2,60,000 ಆಯಿತು. ವರ್ಷಕ್ಕೆ ಲೆಕ್ಕ ಹಾಕಿದಾಗ 31,20,000 ಬರೀ ಗೃಹ ಜ್ಯೋತಿದಾಯಿತು. ಇನ್ನು ರೇಷನ್ ಕಾರ್ಡು 1300 ಮನೆಗಳಿಗೆ ತಿಂಗಳಿಗೆ 400 ರೂಪಾಯಿನೇ ನಾವು ಮಿನಿಮಮ್ ಕಟ್ಕೊತ ಹೋದರೂ ಕೂಡ ಒಬ್ರಿಗೆ ಜಾಸ್ತಿ ಆಗ್ಬೋದು, ಒಬ್ರಿಗೆ ಕಡಿಮೆ ಆಗ್ಬೋದು. ಒಂದು ತಿಂಗಳಿಗೆ 5,20,000 ಬೇಕಾಯಿತು. ವರ್ಷಕ್ಕೆ 62,40,000 ಆಯಿತು. ಅಂದರೆ ಒಂದು ಗ್ರಾಮ ಪಂಚಾಯತಿಗೆ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ರೇಷನ್ ಕಾರ್ಡು, ಪಡಿತರ ಚೀಟಿ ಇದನ್ನೆಲ್ಲ ನಾವು ಲೆಕ್ಕ ಹಾಕಿದಾಗ 4,05,60,000 ಬರೀ ನಮ್ಮ ಕತ್ತಲಗೆರೆ ಗ್ರಾಮ ಪಂಚಾಯತಿಗೆ ಬೇಕಾಗುತ್ತೆ. ಈ 4,05,60,000ದಲ್ಲಿ ಒಂದು ಸುಸಜ್ಜಿತವಾಗಿ 4 ಸ್ಕೂಲ್ಗಳನ್ನು ಕಟ್ಟಲಿಕ್ಕೆ ಆಗ್ತಿರ್ಲಿಲ್ವ ವರ್ಷಕ್ಕೆ? ಅಟ್ಲೀಸ್ಟ್ ಒಬ್ಬ ಆಯಾನ ನಾವು ನೇಮಕ ಮಾಡಿಕೊಂಡ್ರೆ ತಿಂಗಳಿಗೆ 3,000 ಅವರಿಗೆ ಕೊಡ್ತೀವಿ ಅಂತ ತಿಳ್ಕೊಂಡ್ರು ಕೂಡ ವರ್ಷಕ್ಕೆ 36,000 ರೂಪಾಯಿ ಅವ್ರಿಗೆ ಕೊಡೋಕ್ಕಾಗ್ತಿರ್ಲಿಲ್ವಾ? ಹಾಗಾದರೆ ಸರ್ಕಾರದ ಆದ್ಯತೆ ಏನು? ಮತದಾರರಿಗೆ ಆಮಿಷ ತೋರಿಸ್ಬಿಟ್ಟು ಓಟನ್ನು ಗಿಟ್ಟಿಸ್ಕೊಳೋದು ಮಾತ್ರ, ಅಥವಾ ಏನಾದರೂ ಮುಂದೆ ಮಕ್ಕಳಿಗೆ ಅಥವಾ ಏನಾದರೂ ಮಾಡಬೇಕು ಅಂತಂದಿದೆಯಾ? ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಎಷ್ಟೋ ಟಿ ವಿನಲ್ಲಿ ಇಶ್ಯೂಸನ್ನು ನಾವು ನೋಡಿದ್ದೀವಿ. ಮಕ್ಕಳ ಕೈಲಿ ಕಸ ಹೊಡೆಸ್ತಾರೆ, ಮಕ್ಕಳ ಕೈಲಿ ಶೌಚ ಹೆಚ್ಚಿಸ್ತಾರೆ ಅಂತಂದು. ಈ ವ್ಯವಸ್ಥೆಗೆ ಒಪ್ಕೊಂಡು ನಾವೇ ಇದನ್ನು ಪ್ರಶ್ನೆ ಕೇಳದೇ ಇದ್ದರೆ ವ್ಯವಸ್ಥೆ ಯಾವಾಗ ಸರಿ ಆಗುತ್ತೆ? ಸೊ ಈ ನಿಟ್ಟಿನಲ್ಲಿ ಸ್ವಲ್ಪ ಯೋಚನೆ ಮಾಡಿ. ಒಂದು ಗ್ರಾಮಕ್ಕೆ 4 ಕೋಟಿನ ಒಂದು ವರ್ಷಕ್ಕೆ ಖರ್ಚು ಮಾಡಬಹುದಾದರೆ ಇದನ್ನು ಅಸೆಟ್ಟಾಗಿ ಕನ್ವರ್ಟ್ ಮಾಡಿಸ್ಬಿಟ್ಟು ಅದೇ 4 ಕೋಟಿನ ದುಡಿಸ್ಲಿಕ್ಕೆ ಬೇರೆ ಪ್ಲಾನ್ ಆಗ್ತಿರ್ಲಿಲ್ವಾ? ಈ ವ್ಯವಸ್ಥೆನ ಸರಿ ಮಾಡಬೇಕು ಅಂದರೆ ನಿಮ್ಮ ಮುಂದೆ ಒಂದು ಕನಸನ್ನು ಇಟ್ಟಿದ್ದೀನಿ, ನಿಮ್ಮ ಮುಂದೆ ಒಂದು ಯೋಜನೆಯನ್ನು ಇಟ್ಟಿದ್ದೀನಿ. ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಅಥವಾ ಸುಸಜ್ಜಿತ ಒಂದು ಆಸ್ಪತ್ರೆ ಆಗಿರ್ಬೋದು. ನಮ್ಮ ಇವತ್ತಿಗೂ ಗ್ರಾಮ ಪಂಚಾಯತಿಗೆ ನಮಗೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಈ ಆಂಬುಲೆನ್ಸ್ ವ್ಯವಸ್ಥೆನಲ್ಲಿ ಈ ದುಡ್ಡಲ್ಲಿ ಕಲ್ಪಿಸ್ಬೋದಿತ್ತಲ್ವಾ? ಸೊ ಹಿರಿಯರು, ತಿಳಿದಂಥರು,
ಬೇಕಾದಂಥವ್ರು ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಅಂತಂದು ನನ್ನ ಅಭಿಪ್ರಾಯ ಅಷ್ಟೆ. ಸೊ ಯಾರಿಗಾದರೂ ಇದರಿಂದ ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ.